ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ 1 to 3 ಮ್ಯಾಗಿ ನೂಡಲ್ಸ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಇದು 1 to 3 ಮ್ಯಾಗಿ ನೂಡಲ್ಸ್ ಅಂತ ಇದ್ದೀರಾ? ಹೌದು, ಈ ಥರ ಒಂದು ಸತಿ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಫಸ್ಟು ನಾನಿಲ್ಲಿ ಒಂದು 3 ಪ್ಯಾಕೆಟ್ಸ್ ಮ್ಯಾಗಿ ನೂಡಲ್ಸ್ ತೊಗೊಂಡಿದ್ದೀನಿ. ಸೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕೋ ಅಂತ ನೋಡೋಣ. ನಾನು ಇದಕ್ಕೆ ಮ್ಯಾಗಿ ಮಸಾಲ ತೊಗೊಂಡಿದ್ದೀನಿ, ಚಿಲ್ಲಿ ಪೌಡರ್, ಸಾಲ್ಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಆನಿಯನ್ ಮತ್ತು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ನಾನು ಇದರಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, 2 ಕಲರ್ಸ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಒಂದು ಆರೆಂಜು ಮತ್ತು ಒಂದು ಗ್ರೀನು ಆ್ಯಂಡ್ ಹಸಿ ಬಟಾಣಿ ತೊಗೊಂಡಿದ್ದೀನಿ. ನಾನಿದು ಫ್ರೋಝನ್ ಮಾಡಿ ಇಟ್ಕೊಂಡಿರ್ತೀನಿ. ಫ್ರೋಝನ್ ಬಟಾಣಿ ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ಆಲೂಗಡ್ಡೆ, ಕ್ಯಾರೆಟು, ಹುರುಳಿಕಾಯಿ ತೊಗೊಂಡಿದ್ದೀನಿ. ಸೊ ಎಲ್ಲ ಒಂದು ಸ್ವಲ್ಪ ತೊಗೊಳ್ಳಿ ನೀವು, ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ ಎಲ್ಲ. ಸೊ ವೆಜೀಸ್ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ನಾನು ಇದರಲ್ಲಿ ಆಲೂಗಡ್ಡೆ, ಹುರುಳಿಕಾಯಿ, ಕ್ಯಾರೆಟ್ನ ನಾನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ ಕೇಸ್ ಕುಕ್ಕರಲ್ಲಿ ಇದು ಮಾಡೋಂಗಿದ್ರೆ 1 ವಿಸಿಲ್ ಬರೆಸ್ಕೊಳ್ಳಿ ಸಾಕು. ಸೊ ಇದು ಒಂದು 70% ಅಷ್ಟು ನಾನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ನಾವು ಇವಾಗಲೇ ಬಾಯ್ಲ್ ಮಾಡಿಬಿಟ್ರೆ ವೆಜೀಸ್ ಎಲ್ಲ ತುಂಬ ಸಾಫ್ಟ್ ಆಗೋಗುತ್ತೆ. ಸೊ ಅಷ್ಟು ಟೇಸ್ಟ್ ಇರಲ್ಲ ನಿಮಗೆ, ಓಕೆನಾ? ಸೊ 60 to 70% ಮಾತ್ರ ಬಾಯ್ಲ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನ್ಗೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನೀವು ಮನೆಯಲ್ಲಿ ರೆಗ್ಯುಲರಾಗಿ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕೋಬೋದು. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ರೈಸ್ ಬ್ರ್ಯಾನ್ ಆಯಿಲ್ ಯೂಸ್ ಮಾಡ್ತೀನಿ. ರೈಸ್ ಬ್ರ್ಯಾನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದಾಗಿದ ತಕ್ಷಣ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನ ನೀವು ಹಾಕ್ಕೊಳ್ಳಿ. ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾಗಿದ ತಕ್ಷಣವೇ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನಾನು ಕ್ಯಾಪ್ಸಿಕಮ್ ಬಾಯ್ಲ್ ಮಾಡ್ಕೊಂಡಿಲ್ಲ. ಯಾಕೆ ಅಂತ ಹೇಳಿದರೆ ಬಾಯ್ಲ್ ಮಾಡಿದ್ರೆ ಅದು ತುಂಬ ಸಾಫ್ಟ್ ಆಗೋಗುತ್ತೆ, ಕ್ರಂಚಿನೆಸ್ ಇರಲ್ಲ. ಅದಾದಮೇಲೆ ನಾನು ಫ್ರೋಝನ್ ಬಟಾಣಿ ಇಟ್ಕೊಂಡಿದ್ನಲ್ಲ, ನಾನೊಂದು 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಬಟಾಣಿನ. ಲಾಸ್ಟಿಗೆ ನಾನು ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಫಸ್ಟೇ ಆ್ಯಡ್ ಮಾಡ್ಕೊಂಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ತುಂಬ ಸಾಫ್ಟ್ ಆಗೋಗುತ್ತೆ. ಸೊ ಲಾಸ್ಟಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಬಾಯ್ಲ್ ಏನೇನು ಮಾಡ್ಕೊಂಡಿದ್ನಲ್ಲ ವೆಜ್ಜೀಸ್ನ, ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಇದಕ್ಕೆ 1 to 3 ನೂಡಲ್ಸ್ ಮಸಾಲ, ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಥರ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೀರು ಹಾಕೊಳ್ಳಿ. ನಾನು ಅಳತೆ ಪ್ರಕಾರ ನೀರು ಹಾಕ್ಕೊಂಡಿದ್ದೀನಿ. ನನಗೆ ಆಲ್ಮೋಸ್ಟ್ ಒಂದು 2.5 ಗ್ಲಾಸಸ್ ಆಫ್ ಮ್ಯಾಗಿ ನೂಡಲ್ಸ್ ಬಂದಿತ್ತು. ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ಸೊ 5 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೊಂಡಿದ್ದೀನಿ. 1:2 ಅಂತ ಅಳತೆ ಪ್ರಕಾರ ಹಾಕ್ಕೊಂಡಿದ್ದೀನಿ ನಾನು. ಸೊ ಈ ಥರ ಚೆನ್ನಾಗಿ ನೀರೆಲ್ಲ ಬಾಯ್ಲ್ ಆಗ್ತಾ ಇರೋ ಸ್ಟೇಜಲ್ಲಿ ನೀವು ಮ್ಯಾಗಿ ನೂಡಲ್ಸ್ ಹಾಕ್ಕೊಳ್ಳಿ. ಮ್ಯಾಗಿ ನೂಡಲ್ಸ್ ಹಾಕಿದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡೋಕ್ಕೆ ಬಿಡಿ. ನೀರೆಲ್ಲ ಹಿಂಗತ್ತೆ, ಆವಾಗ ನೀವು ಸರ್ವ್ ಮಾಡ್ಕೋಬೋದು. ಈ ಥರ ಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಮಕ್ಳು ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋ ಕಂಪ್ಲೇಂಟು ಇರಲ್ಲ, ವೆಜಿಟೇಬಲ್ಸ್ ಕೂಡ ತಿಂತಾರೆ. ಕಡೆ ನೂಡಲ್ಸ್ ಅನ್ಹೆಲ್ತಿ ಅಂತಲೂ ಇದಾಗಿರುತ್ತೆ. ಬಟ್ ಈ ಥರ ಕೊಡೋದ್ರಿಂದ ಒಂದು ಹೆಲ್ತಿ ಫುಡ್ಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಇದೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಆಗುತ್ತೆ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ನೀವು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಸೊ ಮಕ್ಕಳು ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋ ಕಂಪ್ಲೇಂಟು ಇರಲ್ಲ, ವೆಜೀಸ್ ಕೂಡ ತಿಂತಾರೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.